ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 40. ಹಿಂದಿನ ಎಪಿಸೋಡ್ನಲ್ಲಿ ವಾಪಸ್ ಬಂದ ಸಾಮ್ರಾಟ್ ಇಂದು 12ಕ್ಕೆ ಅದೇನು ಮಾಡ್ತೀಯೋ ಆ ಸನ್ಯಾಸಿನ ಆಚೆ ಕರ್ಕೊಂಡು ಹೋಗಿರು, ಶಾರ್ಪ್ 12ಕ್ಕೆ ನಾನು ಅಲ್ಲಿರ್ತೀನಿ. ಸುಮ್ಮನೆ ತಲೆ ಆಡಿಸಿದ್ನಷ್ಟೇ ಆಕಾಶ್. ಅವನು ಮಾಡುವ ಕೆಲಸವೆಲ್ಲ ಎಡವಟ್ಟುಗಳೇ. ಅಂತೂ ಎಡವಟ್ಟಿನಿಂದ ಅದೇನು ಮಾಡ್ತಾನೋ ನೋಡೋಣ ಬನ್ನಿ. ಆತ್ಮಿ, ಇತ್ತಲಿಂದ ಸಾಮ್ರಾಟ್ ವಾಯ್ಸ್ ಬಂದ ತಕ್ಷಣ, ಹಾಂ ಹೇಳು ಅಣ್ಣಯ್ಯ, ಏನಾದರೂ ಹೆಲ್ಪ್ ಬೇಕಿತ್ತಾ ಉತ್ಸಾಹದಲ್ಲಿ ಕೇಳಿದ್ಲು. ಹ್ಞೂ ಬೇಕು. ಏನು ಮಾಡ್ತಿದ್ಯಾ? ಅದು ಫ್ರೆಂಡ್ಸ್ ಜೊತೆಗೆ ಆಚೆ ಬಂದಿದ್ದೆ. ಹಣೆ ಉಜ್ಜಿಕೊಂಡವ, ಅಯ್ಯೋ ತಿಮ್ಮಕ್ಕ, ನೀನು ಹೀಗೆ ನಿನ್ನ ಫ್ರೆಂಡ್ಸ್ ಜೊತೆಗೆ ಯಾವಾಗಲೂ ಆಚೆ ಹೋಗ್ತಿದ್ರೆ ಪರ್ಮನೆಂಟಾಗಿ ತಮ್ಮ ಭಾವಿ ಪತಿ ಸನ್ಯಾಸಿ ಆಗ್ತಾನೆ. ಅಣ್ಣ ಹಾಗೆಲ್ಲ ಹೇಳಬೇಡ. ಅಕಸ್ಮಾತ್ ಅವನೇನಾದರೂ ಸನ್ಯಾಸ ಸ್ವೀಕರಿಸಿ ಮಠ ಗಿಟ ಸೇರಿಕೊಂಡ್ರು ಈ ಆತ್ಮಿ ಅಲ್ಲೇ ಅವನ ಜೊತೆಗಿದ್ದು ಸಂಸಾರಿಯನ್ನಾಗಿ ಮಾಡಿಬಿಡ್ತಾಳೆ. ಅದು ಯೋಚಿಸೋಣ. ಇವಾಗ ಆಕ್ಷಿತ್ನ ಆಚೆ ಕರ್ಕೊಂಡು ಹೋಗೋ ಹಾಗೆ ಮಾಡು ಪ್ಲೀಸ್. ನಾನಿವತ್ತು ಹೃದಯ ಜೊತೆಗೆ ಮಾತನಾಡಲೇಬೇಕು ಕೋರಿಕೊಂಡ ಸಾಮ್ರಾಟ್. ಅಷ್ಟೇನಾ? ಆತ್ಮಿ ಹಿಯರ್ ವೈಯು. ಅವಳು ಮುಂದೆ ಮಾತು ಪೂರ್ತಿಯಾಗುವ ಮೊದಲೇ, ಸಾಕು ನನಗೆ ಮಾತನಾಡೋ ಅಷ್ಟು ಪುರ್ಸೊತ್ತಿಲ್ಲ. ಪ್ಲೀಸ್ ಹೇಳಿದ ಕೆಲಸ ಬೇಗ ಮಾಡು. ಸರಿ ಆಯಿತು, ಇವಾಗಲೇ ಹೊರಟೆ ಹೇಳಿ ಹೊರಟೇ ಬಿಟ್ಟಿದ್ಲು. ಇನ್ನು ಮಾತನಾಡುತ್ತಲೇ ಆಚೆ ಬಂದ ಸಾಮ್ರಾಟ್ಗೆ ತಮ್ಮ ಎದುರಿಗೆ ನಿಂತದ್ದು ನೋಡಿ ಆಶ್ಚರ್ಯವಾಗಿತ್ತು. ಅರೆ ಆದಿ, ಇಷ್ಟು ಬೇಗ ಯಾಕೆ ಬಂದೆ? ಸ್ವಲ್ಪ ದಿನ ಆರಾಮಾಗಿದ್ದು ಬರಬಾರ್ದಿತ್ತಾ? ಪರವಾಗಿಲ್ಲ ಅಣ್ಣ, ಇಲ್ಲಿ ರಾಶಿ ಕೆಲಸ ಇದೆ. ಅದನ್ನೆಲ್ಲ ನೀವಿಬ್ಬರೇ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ. ಅದಕ್ಕೆ ಬಂದೆ. ಲಯ, ಬ್ಯಾಗ್ ತೊಗೊಂಡು ಹೋಗು. ಅಣ್ಣ ನೀನು ಬರೋದು ತಡ ಆಗತ್ತಾ? ನಾನು ಹೋಗ್ಲಾ ಕೇಳಿದ್ದ. ಮುಗುಳ್ನಕ್ಕ ಸಾಮ್ರಾಟ್, ಹ್ಞೂ ನಾನು ಬರೋದು ಸ್ವಲ್ಪ ತಡ ಆಗತ್ತೆ. ನೀನು ಹೊರಡು. ಯಾವುದಕ್ಕೂ ಆಕಾಶ್ಗೆ ಫೋನ್ ಮಾಡಿ ಹೋಗು. ಸರಿ ಅಣ್ಣ. ಆದಿ ಕನಸು ಪಂಚಮಿ ಇಂಡಸ್ಟ್ರಿ. ಅವನಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಿರೋದು ಆಕಾಶ್ ಆ್ಯಂಡ್ ಸಾಮ್ರಾಟ್. ಒಟ್ಟಿನಲ್ಲಿ ಸಾಮ್ರಾಟ್ ವಂಶದ್ದೇ ಆದರೂ ಅದನ್ನು ಸ್ಥಾಪಿಸಬೇಕೆಂಬ ಕನಸು ಕಂಡಿದ್ದು ಆದಿ. ಭಾವ ಟಿಫನ್ ಮಾಡಿದ್ರಾ? ಲಯ ಕೇಳಿದ್ಲು. ಹ್ಞೂ ನಂದಾಯಿತು ಲಯ, ನೀನು ಮಾಡು. ಮತ್ತು ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ ಕೇಳಿದ್ದ. ಎಲ್ಲ ಚೆನ್ನಾಗಿದ್ದಾರೆ ಭಾವ. ಅತ್ತೆಗೆ ಮಾವನಿಗೆ ನಿಮ್ಮದೇ ಮುಂದೆ ಮಾತನಾಡದಂತೆ ತಡೆದು, ಟೈಮ್ ಆಯಿತು ರೆಡಿ ಆಗಬೇಕು ಅಂತೇಳಿ ಅಲ್ಲಿಂದ ಹೊರಟ. ಅವನ ಕರ್ತವ್ಯ ಅವರ ಆರೋಗ್ಯ ವಿಚಾರಿಸುವುದು. ಬೇರೆ ಯಾವ ವಿಷಯವೂ ಆತನಿಗೆ ಬೇಕಿರಲಿಲ್ಲ. ಅವನೋದ ಕಡೆ ನೋಡುತ್ತಾ, ಈ ಭಾವನ ಜೀವನ ಅದು ಯಾವಾಗ ಸರಿ ಹೋಗುತ್ತೋ. ನಿಡಿದಾದ ಉಸಿರು ಹೊರ ಚೆಲ್ಲಿ ಒಳ ನಡೆದ್ಲು. ಆಫೀಸ್ ತಲುಪಿದವ ಖುಷಿಯಿಂದ ಒಳಗೆ ನಡೆದ. ತಿಂಗಳೇ ಕಳೆದಿತ್ತು ಅವನು ಆಫೀಸ್ಗೆ ಬಂದು. ಎಲ್ಲರನ್ನೂ ಮಾತನಾಡಿಸುತ್ತಲೇ ಆಕಾಶ್ ಕ್ಯಾಬಿನ್ ಹೊಕ್ಕ ಆದಿ. ಹಾಯ್ ಭಾವ, ಖುಷಿಯಿಂದ ಕರೆಯುತ್ತಾ ಅವಳು ಬಂದ. ಅರೆ ಆದಿ, ವಾಟ್ ಎ ಸರ್ಪ್ರೈಸ್ ಮ್ಯಾನ್, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಕುಳಿತಲ್ಲಿಂದ ಎದ್ದು ಬಂದು ಬಾಮೈದುನನ್ನು ಸ್ವಾಗತಿಸಲು. ಇನ್ನೆಷ್ಟು ದಿನ ಸುಮ್ಮನೆ ಕೂರೋದು? ಇಲ್ಲಿ ತುಂಬ ಕೆಲಸ ಇದೆ ಅಂತೇಳಿ ಬಂದೆ. ಅಲ್ಲೇ ಇದ್ದ ಫೈಲ್ ತಿರುವುತ್ತಾ ಕುಳಿತ. ತಕ್ಷಣ ಒಳಗೆ ಬಂದ್ಲು ಹೃದಯ. ಯಾರೋ ಬಂದರೆಂದು ತಿರುಗಿದ ಆದಿ ಗರಾ ಬಡ್ದಂತೆ ನಿಂತ. ಅವನ ಕೈನಲ್ಲಿನ ಫೈಲ್ ನೆಲ ಕಚ್ಚಿತ್ತು. ಕ್ಷಣಗಳೇ ಬೇಕಾಯಿತು ಅವನಿಗೆ ಸುಧಾರಿಸಿಕೊಂಡು ಮಾತು ಶುರು ಮಾಡಲು. ತುಂಬ ಕಷ್ಟಪಟ್ಟು ಉಸಿರಿದ. ಅತ್ತಿಗೆ. ಅವನ ಕಣ್ಣಲ್ಲಿ ಕಣ್ಣೀರ ಬಿಂದು ಸಾಲುಗಟ್ಟಿದ್ವು. ಅವಳಿಗೂ ಕ್ಷಣ ದುಃಖವಾದರೂ ಸಾವರಿಸಿಕೊಂಡ್ಳು. ಆ ವಿದ್ಯೆ ಕಲಿತೇ ಬಂದಿದ್ಲು. ಅತ್ತಿಗೆ, ಇಷ್ಟು ದಿನ ಎಲ್ಲಿದ್ರಿ? ಯಾಕೆ ನಮ್ಮನ್ನೆಲ್ಲ ಮೀಟ್ ಮಾಡಲಿಲ್ಲ? ಅಣ್ಣ ನಿಮಗಾಗಿ ಕಾಯ್ತಾ ಇದ್ದಾನೆ. ಅದೆಷ್ಟು ನೋವು. ಸಾಕು ಆದಿ. ತನ್ನ ಅಂಗೈ ಅವನ ಮುಂದಿಡಿದ್ಲು. ಬಂದ ಕೆಲಸ ಶುರು ಮಾಡೋಣವಾ? ಆಕಾಶ್ ಕಡೆ ತಿರುಗಿ ನೋಡಿದ್ಲು. ಕ್ಷಿತ್, ಬೇಗ ಕೆಲಸ ಮುಗಿದ್ರೆ ನಾನು ಅರ್ಜೆಂಟ್ ಆಚೆ ಹೋಗಬೇಕು. ದಯಾ, ನನಗೂ ಕೆಲಸ ಇದೆ. ಯಾವ ಭಾವಕ್ಕೂ ವಿಚಲಿತಳಾಗದೆ ದೃಢವಾಗಿ ನೋಡಿದ್ಲು ಹೃದಯ. ಆದಿ ಅಯೋಮಯವಾಗಿ ನೋಡಿದ. ಆಕಾಶ್ನನ್ನ ಒಂದ್ಸಾರಿ, ಅತ್ತಿಗೆಯನ್ನ ಒಂದ್ಸಾರಿ. ಆದರೆ ಅವರ್ಯಾರೂ ಅವನ ಗೊಂದಲ ಪರಿಹರಿಸುವಂತೆ ಕಾಣಲಿಲ್ಲ. ಇತ್ತ ಮನೆಗೆ ಬಂದ ಪಂಚಮಿ ಕಾರ್ ಪಾರ್ಕ್ ಮಾಡುವ ಮೊದಲೇ ಓಡಿ ಬಂದಿದ್ಲು. ಅಣ್ಣ 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 ಒಂದೇ ಸಮ ಕೂಗುತ್ತಾ. ಆದರೆ ಅವನ್ಯಾವ ಪ್ರತಿಕ್ರಿಯೆಯೂ ನೀಡಲಿಲ್ಲ. ರೂಮಿನ ಬಾಗಿಲಿಗೆ ಬಂದವಳು ಅವನ ಬಳಿ ತೆರಳಿ, ಅಣ್ಣ ನಿಂಗೊಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ. ನನ್ನ ಜೊತೆ ಮಾತಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಅವಳ ಮಾತಿಗೂ ಕಿವಿಗೊಡದೆ ಅವನು ರೂಮ್ನಿಂದ ದಡದಡ ನಡೆದು ಬಿಟ್ಟ. ಕುಸಿದು ಕುಳಿತಳು ಪಂಚಮಿ. ಅವಳ ಕಣ್ಣಲ್ಲಿ ಕಣ್ಣೀರ ಬಿಂದು ಸಾಲಾಗಿ ಹರಿಯುತ್ತಿದ್ವು. ಯಾವತ್ತೂ ಕ್ಷಮಿಸುವುದೇ ಇಲ್ಲ ಅಣ್ಣ, ಅಳುತ್ತಿದ್ದಳು ಆಕೆ. ಹಾಯ್ ಅನು ವಿಶ್ ಮಾಡಿದ ಲಹರಿಗೆ. ಹಾಯ್ ಇವಳು ಕೈ ಬೀಸಿದ್ಲು.
ಆದರೆ ನಮ್ಮ ಡಾಟರ್ ಆಫ್ ಸಾಮ್ರಾಟ್ ಸುಮ್ಮನೆ ನಿಂತಿದ್ದವಳು ಹೊರ ನೋಡುತ್ತಿದ್ಲು. ಎಲ್ಲಿ ಮಿಸ್ಟರ್ ಸಾಮ್ರಾಟ್ ಬರಲಿಲ್ವಾ ಕೇಳಿದ್ಲು ಲಹರಿಯನ್ನ. ಇಲ್ಲ, ಇವತ್ತು ಪಪ್ಪ ಮತ್ತು ಮಾಮ ಇಬ್ಬರು ನಾನು ಹೋಗ್ತೀನಿ ಅಂತ ಜಗಳ ಮಾಡಿದ್ದಕ್ಕೆ ಅಮ್ಮ ಬಂದರು. ಮುಖ ಸಪ್ಪಗಾಯಿತು ಅದಮ್ಯದು. ಅನು, ಅಂದರೆ ಇವತ್ತು ಅಂಕಲ್ ಬರೋಲ್ವಾ ಕೇಳಿದ್ದ ಅವನು ಸಪ್ಪೆ ಮುಖದಲ್ಲೇ. ಬರ್ತಾರೆ ಮಾಮ, ಇನ್ನೇನು ಅಮ್ಮ ಮನೆ ರೀಚ್ ಆದ ತಕ್ಷಣ ಹಿಂದೆ ಬಂದು ನನ್ನ ಮಾತನಾಡಿಸಿ ಹೋಗ್ತಾರೆ. ಕಣ್ಣರಳಿಸಿ ಲಹರಿಯೊಂದಿಗೆ ನಿಂತಿದ್ಲು ಇಂದು ಅದಮ್ಯ ಕೂಡ. ಇನ್ನೇನು ಎಲ್ಲರೂ ಕ್ಲಾಸ್ ರೂಮ್ನೊಳಕ್ಕೆ ಹೋಗಬೇಕು. ಸಪ್ಪೆ ಮೊರೆ ಹಾಕಿ ಹೋಗುತ್ತಿದ್ರು ಅದಮ್ಯ ಅನು. ಆದರೆ ಲಹರಿ ಅಲ್ಲೇ ನಿಂತಿದ್ಲು. ಅವಳ ಎಣಿಕೆಯಂತೆ ಸಾಮ್ರಾಟ್ ಗಾಡಿಯ ಶಬ್ದಕ್ಕೆ ಹಿಂದೆ ತಿರುಗಿದ ಮೂವರು ಅವನ ಬಳಿಗೋಡಿದ್ರು. ಮಿಸ್ಟರ್ ಸಾಮ್ರಾಟ್, ನಾನು ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನು. ನೀವು ಬರೋಲ್ಲ ಅಂದ್ಕೊಂಡೆ. ಹೌದಾ ಡಾಟರ್ ಆಫ್ ಸಾಮ್ರಾಟ್, ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ. ಲಹರಿ ಕಡೆ ತಿರುಗಿ, ಹೆಂಡ್ತಿ ತಗೋ ಚಾಕ್ಲೇಟ್, ನಿಮ್ಮಮ್ಮ ನನ್ನ ಮರ್ಡರ್ ಮಾಡ್ತಾಳೆ ನೋಡಿದ್ರೆ. ಜೊತೆಗೆ ಅವರಿಬ್ಬರಿಗೂ ಚಾಕ್ಲೇಟ್ ನೀಡಿದ. ಅನು, ಥ್ಯಾಂಕ್ ಯು ಅಂಕಲ್. ಅವನ ಕೆನ್ನೆಗಿಲ್ಲಿ ಎಲ್ಲರಿಗೂ ಒಂದೊಂದು ಮುತ್ತು ನೀಡಿ ಅವರಿಂದ ಡಬಲ್ ವಾಪಸ್ ಪಡೆದು ಬಾಯ್ ಮಾಡಿದ. ನಡೆದ. ನಿಮಗೆ ತಿಳಿಸಿದ್ದೇನೆ, ಅಣ್ಣ ಆದರೂ ಪದೇ ಪದೇ ಇದರ ಬಗ್ಗೆ ಹೇಳಲು ಕೇಳಲು ನಾನು ಇಚ್ಛಿಸುವುದಿಲ್ಲ. ಆದಿ, ಅತ್ತಿಗೆ, ನಿಮಗೆ ಗೊತ್ತಿಲ್ಲ ಅಣ್ಣ ನಿಮಗಾಗಿ ಎಷ್ಟೆಲ್ಲ ಪರಿತಪಿಸಿದ್ದಾನೆ ಅಂತ. ನನಗಾಗಿ ಯಾಕೆ ಪರಿತಪಿಸ್ತಾರೆ? ಇನ್ನೊಂದು ಮದುವೆಯಾಗಿ ಆರಾಮಾಗಿ ಹೆಂಡತಿ ಜೊತೆಗೆ ಕಾಲ ಕಳೀತಾ ಇಲ್ವಾ? ಆಕಾಶ್, ನೋ ಹೃದಯ, ಅವನ ಹೆಂಡತಿ ಅಂದಿದ್ದು ನನ್ನ ಮಗಳು ಲಹರಿಯನ್ನ. ಅವನು ಯಾವುದೇ ಹುಡುಗಿ ಜೊತೆಗೆ ಮಾತನಾಡೋಕೆ 100 ಬಾರಿ ಯೋಚಿಸ್ತಾನೆ. ಹೃದಯ, ಅಣ್ಣ ಅವ್ರ ಮದುವೆ ಆಗಿದ್ದಾರಾ ಬಿಟ್ಟಿದ್ದಾರಾ ನನಗದು ಬೇಡ. ಆದರೆ ಮತ್ತೆ ನನ್ನ ಆ ಕೂಪಕ್ಕೆ ತಳ್ಳಬೇಡಿ ಪ್ಲೀಸ್. ಕೈ ಮುಗಿದ್ಲು. ಅವಳ ನೋವು ಅನುಭವಿಸಿದವರಿಗೆ ಗೊತ್ತು. ಹೊಂದ್ಕೊಂಡು ಹೋಗು ಅಂತ ಹೇಳುವುದು ಮಾತಿಗೆ ಸುಲಭವಾದರೂ ಆ ಜೀವನ ಎಷ್ಟು ಕಷ್ಟವೆಂದು ಹೊಂದಿಕೊಳ್ಳಲು ಕಷ್ಟಪಡುವವರಿಗಷ್ಟೇ ಗೊತ್ತು. ಆತ್ಮಿ, ಇಲ್ಲ ಹಾರ್ಟ್, ನೀವು ಒಮ್ಮೆ ಅಣ್ಣನೊಡನೆ ಮಾತನಾಡಿ ಇರುವ ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ. ಅಣ್ಣ ಹೇಳಿದ್ರು ಅಂದಿದ್ರಿ ಅಲ್ವಾ ನನಗಾಗಿ ಕಾಯ್ತಾ ಇರು ಅಂತ. ಆದರೂ ನೀವು ಹೋಗಿದ್ದು ಅಣ್ಣನ ದೃಷ್ಟಿಯಲ್ಲಿ ತಪ್ಪೇ ಅಲ್ವಾ? ಒಮ್ಮೆ ಅವನ ಸ್ಥಾನದಲ್ಲಿ ನಿಂತು ಯೋಚಿಸಿ. ಹಾಗಂತ ಕೊಡೋ ಹಿಂಸೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅನುಭವಿಸ್ತಾ ಅಲ್ಲಿರ್ಬೇಕಿತ್ತಾ? ನನಗೆ ಅಂದು ಮನೆ ಬಿಟ್ಟು ಬರುವ ಮನಸ್ಸು ಇರಲಿಲ್ಲ. ಆಚೆ ತಳ್ಳಿದ್ರು ನನ್ನ. ಅಂಥ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ನಾನಂತೂ ಅಂದು ತೀರಾ ಅಸಹಾಯಕಳಾಗಿ ಬಿಟ್ಟಿದ್ದೆ. ನಿನಗೇನು ಗೊತ್ತು ಆತ್ಮಿ, ಅಂದು ನಾನಿದ್ದ ಸ್ಥಿತಿ? ಇಲ್ಲ, ಖಂಡಿತ ನಾನು ಮತ್ತೆ ಸಾಮ್ರಾಟ್ ಜೀವನಕ್ಕೆ ಹೋಗೋಲ್ಲ. ಒಮ್ಮೆ ನೀನು ನನ್ನ ಸ್ಥಾನದಲ್ಲಿ ನಿಂತು ಯೋಚಿಸು. ಇಂದು ನನಗೆ ಸಾಮ್ರಾಟ್ ಮೇಲೆ ಕೋಪವಾಗಲಿ ದ್ವೇಷವಾಗಲಿ ಯಾವುದೂ ಇಲ್ಲ. ಅವರು ಜೀವನದಲ್ಲಿ ನೆಮ್ಮದಿಯಾಗಿರಲಿ, ಮತ್ತೊಂದು ಮದುವೆ ಮಾಡಿಕೊಂಡು. ಅಂದು ನಾನು ಸ್ವಾರ್ಥಿಯಾಗಿ ಮದುವೆಯಾಗಿ ಎಂದು ಬಿಟ್ಟು ದೊಡ್ಡ ತಪ್ಪು ಮಾಡಿದೆ. ಮತ್ತೆಂದು ಆ ತಪ್ಪು ಮಾಡೋದಿಲ್ಲ. ಅವರಿಗಿಷ್ಟವಾದವ್ರ ಜೊತೆಗೆ ಮದುವೆಯಾಗಿ ಸಂತೋಷವಾಗಿರಲಿ. ನಾನು ಅಕ್ಷತೆ ಹಾಕಿ ಹಾರೈಸ್ತೀನಿ. ಆದರೆ ಖಂಡಿತ ನಾನು ವಾಪಸ್ ಸಾಮ್ರಾಟ್ ಲೈಫ್ಗೆ ಹೋಗೋದಿಲ್ಲ. ದೃಢವಾಗಿ ನೋಡಿದ್ಲು ಹೃದಯ. ಕ್ಷಿತ್, ಅರ್ಥ ಮಾಡ್ಕೋ ದಯಾ, ಸಿಂಗಲ್ ಪೇರೆಂಟ್ಸ್ ಮಕ್ಕಳನ್ನು ಸಾಕೋದು ತುಂಬ ಕಷ್ಟ. ನಿನ್ನ ಜೀವನ ಚೆನ್ನಾಗಿರಬೇಕು. ಅದ್ವಿ ಅದೆಷ್ಟು ಬಾರಿ ಪಪ್ಪ ಪಪ್ಪ ಅಂತ ಕನವರಿಸ್ತಾಳೆ. ಅವಳಿಗೆ ಅವರ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇದೆ. ಪ್ಲೀಸ್, ತಂದೆ ಮಗಳನ್ನು ದೂರ ಮಾಡಬೇಡ ದಯಾ. ನೀನು ತಾಯಿ ಇಲ್ಲದೆ ಎಷ್ಟು ಸಂಕಟಪಟ್ಟೆ. ಇವಾಗ ನಿನ್ನ ಮಗಳಿಗೆ ಅದೇ ಸ್ಥಿತಿ ಬೇಡ. ಕ್ಷಿತ್ ಸಮಾಧಾನಿಸುತ್ತಾ ನುಡಿದ. ಒಂದು ತರಹ ಅಸಹಾಯಕ ನಗು ನಕ್ಕವಳು ದೃಢವಾಗಿ, ಮರಕ್ಕೆ ಕೊಂಬೆ ಬಾರನಾ? ಇಲ್ಲ. ಹಾಗೆ ನನ್ನ ತಂದೆ ಒಂಟಿಯಾಗಿ ನನ್ನ ಸಾಕಿದ್ದಾರೆ. ಅವರೆಂದು ನಮ್ಮನ್ನು ಭಾರವೆನ್ನದೆ ತುಂಬ ಪ್ರೀತಿ ನೀಡಿ ಬೆಳೆಸಿದ್ದಾರೆ. ಇನ್ನು ನನಗೆ ನನ್ನ ಮಕ್ಕಳು ಭಾರವಲ್ಲ. ಹಾಗೆ ಸಾಮ್ರಾಟ್ಗೆ ತನ್ನ ಮಗು ಇರೋ ಬಗ್ಗೆನೂ ಏನೂ ಹೇಳೋಲ್ಲ. ನಾನೊಬ್ಬಳೇ ನನ್ನ ಮಗಳನ್ನು ಸಾಕಬಲ್ಲೆ. ಅವಳಿಗೆ ಮಾತಿನಲ್ಲೇ ತಂದೆ ಬಗ್ಗೆ ಹೇಳಿದ್ದೀನಿ. ಅವರಪ್ಪ ಆ ಮಾತುಗಳಲ್ಲಿ ಆ ಕಲ್ಪನೆಯಲ್ಲೇ ಇರಲಿ. ವಾಟ್? ಡೋರ್ ಬಳಿಯಿಂದ ತಕ್ಷಣವೇ ಕಂಚಿನ ಕಂಠ ಮೊಳಗಿತ್ತು. ಸಡನ್ನಾಗಿ ತೆರೆದದ್ದಕ್ಕೆ ಇನ್ನೂ ಒಂದು ಕೈ ಬಾಗಿಲ ಮೇಲೆಯೇ ಇತ್ತು. ಒಂದು ಕೈನಲ್ಲಿ ಹಾರ್ಟ್ ಸಿಂಬಲ್ನಲ್ಲಿ ಕೆಂಪು ಗುಲಾಬಿಗಳ ಬೊಕ್ಕೆ ನೆಲದ ಪಾಲಾಗಿತ್ತು. ಅವನ ಉಸಿರು ಏರಿಳಿತವಾಗುತ್ತಿತ್ತು. ಮೈಯೆಲ್ಲ ಓಡಿ ಬಂದ ರಭಸಕ್ಕೆ ಬೆವರಿನಿಂದ ತೊಯ್ದು ತೊಪ್ಪೆಯಾಗಿತ್ತು. ಏನು ಹೇಳ್ದೆ? ಒಳಗೆ ಬಂದವ ಮತ್ತೆ ಕೇಳಿದ ಕಣ್ಣು ಕಿರಿದಾಗಿಸಿ. ಈ ಬಾರಿ ಯಾರೂ ಉತ್ತರಿಸಲಿಲ್ಲ. ಎಲ್ಲ ಸುಮ್ಮನೆ ನಿಂತಿದ್ರು. ಎಲ್ಲರಿಗೂ ಶಾಕ್ ಆಗಿತ್ತು. ಸಾಮ್ರಾಟ್ ಆಗಮನ ಯಾರೂ ನಿರೀಕ್ಷಿಸಿರಲಿಲ್ಲ. ಆಕಾಶ್ ಟೈಮ್ ನೋಡಿದ. ಆಗಲೇ 12 ದಾಟಿ 3 ನಿಮಿಷ ತೋರಿಸ್ತಿತ್ತು. ಹಣೆ ಚಚ್ಚಿಕೊಂಡ. ಸಾಮ್ರಾಟ್ ಬರುವುದರಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಒಪ್ಪಿಸೋಣವೆಂದುಕೊಂಡಿದ್ದ. ಆದರೆ ಟೈಮ್ ನೋಡದೆ ಉಳಿದು ಬಿಟ್ಟಿದ್ದಕ್ಕೆ ಸಾಮ್ರಾಟ್ ಆಗಮನವೇ ಆಗಿತ್ತಲ್ಲಿ. ನಾನು ನಿನ್ನನ್ನೇ ಕೇಳಿದ್ದು. ಇಷ್ಟೊತ್ತು ಏನು ಹೇಳ್ತಿದ್ದೆ?
ಅವಳು ಮತ್ತೆ ವಾಪಸ್ ಬಂದ ನಂತರ ಹಿಂದೆ ಮೊದಲನೇ ಬಾರಿ ಹಳೆಯ ಸಾಮ್ರಾಟ್ನ ಕಂಡಿದ್ದು. ಅವನ ಕೋಪದಲ್ಲಿ ಕೆಂಪಾದ ಮುಖ, ಮಾತಿನ ಗತ್ತು ಎಲ್ಲವೂ ಮರಳಿ ವಾಪಸ್ ಬಂದಿತ್ತು. ಕಣ್ಣುಗಳು ಕೆಲವೇ ಸೆಕೆಂಡ್ಗಳಲ್ಲಿ ಕೆಂಬಣ್ಣಕ್ಕೆ ಮಾರ್ಪಾಟಾಗಿತ್ತು. ಇನ್ನೂ ಯಾರೂ ತುಟಿ ಬಿಚ್ಚಲಿಲ್ಲ. ಜಸ್ಟ್ ಟೆಲ್ ಮಿ ದ ಟ್ರೂತ್ ಹೃದಯ, ಹೇಳು, ಇಷ್ಟೊತ್ತು ಏನು ಹೇಳ್ತಿದ್ದೆ? ಜೋರಾಗಿ ಅಬ್ಬರಿಸಿದ್ದ. ಆಕೆ ನಿಟ್ಟು ಬಿದ್ದವಳು ಅವನನ್ನು ನೋಡಲು ಹೆದರಿಬಿಟ್ಲು. ಕ್ಷಿತ್ ಕೈ ಹಿಡಿದುಕೊಂಡು ಭದ್ರವಾಗಿ ನಿಂತಳು. ಎಲ್ಲರನ್ನೂ ದಿಟ್ಟಿಸಿದವ ಅವಳ ರಟ್ಟೆ ಒರಟಾಗಿ ಹಿಡಿದ. ಎಲ್ಲರನ್ನುದ್ದೇಶಿಸಿ, ಇದು ಗಂಡ ಹೆಂಡತಿಯ ಪರ್ಸ್ನಲ್ ವಿಷಯ, ದಯವಿಟ್ಟು ಆಚೆ ಹೋಗಿ ಪ್ಲೀಸ್, ಎಸ್ಪೆಷಲಿ ಕ್ಷಿತ್ಗೆ ಹೇಳಿದಂತಿತ್ತು. ಇಷ್ಟು ದಿನ ಈ ಪರ್ಸ್ನಲ್ ವಿಷಯ ಇರಲಿಲ್ವಾ ಗಂಡ ಹೆಂಡತಿ ಮಧ್ಯೆ? ಮಿಸ್ಟರ್ ಸಾಮ್ರಾಟ್, ಹೆಂಡತಿ ಅನ್ನೋದು ಇವಾಗ ನೆನಪಾಯ್ತಾ ನಿಮಗೆ? ಬಿಡು ಅವಳ ಕೈ. ತಾನು ಕಮ್ಮಿ ಇಲ್ಲ ಎನ್ನುವಂತೆ ಅವಳನ್ನು ಹಿಡಿದ ಕೈ ಬಿಡಿಸುವಲ್ಲಿ ತೊಡಗಿದ ಕ್ಷಿತ್. ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ಅಲ್ವಾ ನಮಗೂ ಕತೆ ನೆಕ್ಸ್ಟ್ ಎಪಿಸೋಡ್ ಹಾಕೋಕ್ಕೆ ಸ್ಫೂರ್ತಿ. ಸುಮ್ಮನೆ ಎಪಿಸೋಡ್ ಹಾಕಿಲ್ಲ ಅಂದರೆ ಎಪಿಸೋಡ್ ಹಾಕಿ ಅಂತೀರ, ಎಪಿಸೋಡ್ ಹಾಕಿದರೆ ಕಮೆಂಟೇ ಮಾಡಲ್ಲ. ಹೇಗೆ ಬರ್ತಿದೆ ಕತೆ, ಹೇಗೆ ಅನ್ನಿಸ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಮಗೂ ಒಂದು ಹುಮ್ಮಸ್ಸಿರುತ್ತೆ ಅಲ್ವಾ. ಹಾಗೆ ಥ್ಯಾಂಕ್ ಯು ಸೋ ಮಚ್.